ನಮಸ್ತೆ, ನನ್ನ ಹೆಸರು ಚಂದ್ರಕಲಾ ಪ್ರಸಾದ್ ಅಂತ. ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೊರೋನಾ ಇಂದ ಎಲ್ಲರೂ ಮನೇಲೇ ಇದ್ದೀವಿ ಅಲ್ವಾ. ನಿಮ್ಗೆಲ್ಲ ತುಂಬಾ ಬೇಜಾರಾಗಿದೆ ಅಲ್ಲ. ನನಗೂ ತುಂಬಾ ಬೇಜಾರಾಗಿದೆ. ಅದಕ್ಕೆ ನಾನು ಯೋಚನೆ ಮಾಡಿದ್ದೀನಿ, ಏನಪ್ಪಾ ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ನಾನು ನಿಮ್ ಜೊತೆ ಕೆಲವೊಂದು ಆಟದ ಮುಖಾಂತರ ಚಟುವಟಿಕೆಗಳ ಮಾಡೋಣ ಅಂತ. ನೀವೆಲ್ಲ ಕೇಳ್ತೀರಾ ತಾನೇ? ಓಕೆ, ಈಗ ಮೊದಲನೇ ಆಟ ಏನಂದ್ರೆ, ಈಗ ಈ ಒಂದು ಪುಟಾಣಿ ಬಾಲ್ನ ಮನೆಯಲ್ಲೇ ಇರೋ ಪೇಪರ್ ಲೋಟದಿಂದ ನಾವು ಹೆಂಗೆ ಆಟ ಸಮಾಂತರ ಮಾಡಬಹುದು ಅಂತ ನೋಡಿ. ಈಗ ಮೇಲಿಂದ ನಾನು ಇದನ್ನ ಬಿಡ್ತೀನಿ. ಆ ಬಾಲ್ ಹೆಂಗೆ ಕೆಳಗೆ ಬರ್ತಾ ಇದೆ ನೋಡಿ, ಚೆನ್ನಾಗಿದೆ ಅಲ್ವಾ? ಇನ್ನೊಂದ್ಸಲಿ ಟ್ರೈ ಮಾಡ್ಲಾ? 1 2 3 ನೋಡಿ, ಬಾಲ್ ಹೇಗೆ ಬರ್ತಾ ಇದೆ. ಸೂಪರ್. ಇದೇ ರೀತಿ ನೀವು ಸಹ ನಿಮ್ಮ ಮನೆಯಲ್ಲಿ ಪೇಪರ್ ಲೋಟ ಇದ್ರೆ ಈ ತರ ಆಕ್ಟಿವಿಟಿನ ಮಾಡ್ಕೋಬಹುದು. ಈಗ ಮಕ್ಕಳೇ, ಪ್ರತಿದಿನ ನಾವು ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀವಿ? ಎಲ್ಲ ಬ್ರಷ್ ಮಾಡ್ತೀವಿ, ಆಮೇಲೆ ಸ್ನಾನ ಮಾಡ್ತೀವಿ, ಆಮೇಲೆ ಟಾಯ್ಲೆಟ್ಗೆ ಹೋಗ್ತೀವಿ, ಬಟ್ಟೆ ಹಾಕೋತೀವಿ, ತಲೆ ಬಾಚ್ಕೊಂತೀವಿ, ಕೈ ತೊಳ್ಕೊಂತೀವಿ, ಆಗಾಗ ವಾರಕ್ಕೊಮ್ಮೆ ನಾವು ಉಗುರು ಕಟ್ ಮಾಡ್ತೀವಿ, ಮತ್ತೆ ನಾವು ಕ್ಲೀನ್ ಆಗಿರೋ ಸಾಕ್ಸ್ನ ಹಾಕೋಬೇಕು. ಇದು ಬಂದು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಒಂದು ಚಟುವಟಿಕೆಯ ಚಿತ್ರ. ನಿಮ್ಗೆಲ್ಲ ಕಾಣಿಸ್ತಿದೆ ಅಲ್ಲ? ಕಾಣಿಸ್ತಿದ್ಯಾ ನೋಡಿ. ಬ್ರಷ್ ಮಾಡೋದು, ಸ್ನಾನ ಮಾಡೋದು, ಟಾಯ್ಲೆಟ್ಗೆ ಹೋಗೋದು, ಮತ್ತೆ ಸರಿಯಾಗಿ ನೀರು ಹಾಕ್ಬೇಕು, ಮತ್ತೆ ಕ್ಲೀನ್ ಆಗಿರೋ ಬಟ್ಟೆನ ಹಾಕೋಬೇಕು, ನೀಟಾಗಿ ತಲೆ ಬಾಚ್ಕೋಬೇಕು, ಆಗಾಗ ಸೋಪ್ ಹಾಕೊಂಡು ಕೈ ತೊಳಿಬೇಕು. ಯಾಕಂದ್ರೆ ಈಗ ಕೊರೋನಾ ಇರೋ ತೊಂದರೆಯಿಂದ ನಾವೆಲ್ಲರೂ ಆಗಾಗ ಸೋಪ್ ಹಾಕೊಂಡು ಕೈ ತೊಳಿಬೇಕು. ಈ ಚಿತ್ರ ನಿಮ್ಗೆ ಕಾಣಿಸ್ತಾ ಇದೆಯಾ ಮಕ್ಕಳ? ಮತ್ತೆ ವಾರಕ್ಕೊಮ್ಮೆ ನಮ್ಮ ಉಗುರುಗಳನ್ನ ಅಪ್ಪ ಅಥವಾ ಅಮ್ಮಂಗೆ ಹೇಳಿ ಕಟ್ ಮಾಡಿಸ್ಕೋಬೇಕು. ಮತ್ತೆ ನಾವು ಶೂ ಹಾಕೋಬೇಕಾದ್ರೆ ಸಾಕ್ಸು ತುಂಬಾ ಕ್ಲೀನ್ ಆಗಿರ್ಬೇಕು. ಗಲೀಜಾಗಿರೋದ್ರ ಸಾಕ್ಸ್ ಎಲ್ಲ ಹಾಕೊಂಡ್ರೆ ಕಾಯಿಲೆ ಬರುತ್ತೆ. ಓಕೆನಾ? ಥ್ಯಾಂಕ್ ಯು ಮಕ್ಕಳ. ಈಗ ನಿಮ್ಗೆ ನಾನು ಇವತ್ತು 2 ತರಕಾರಿನ ಹೇಳೋಣ ಅಂತ ಅನ್ಕೊಂಡಿದೀನಿ. ಈಗ ಆ ತರಕಾರಿ ಮೊದಲನೇದು ಯಾವುದು ಅಂದ್ರೆ ಟೊಮೊಟೊ. ಕಾಣಿಸ್ತಿದ್ಯಾ? ಎಲ್ಲರಿಗೂ ಟೊಮೊಟೊ ಅಂದ್ರೆ ಇಷ್ಟನಾ? ಟೊಮೊಟೊದಿಂದ ನಾವು ಏನೇನ್ ಮಾಡ್ತೀವಿ ಗೊತ್ತಾ? ಟೊಮೊಟೊ ಇಂದ ಸಾರು ಮಾಡ್ತೀವಿ, ಗೊಜ್ಜು ಮಾಡ್ತೀವಿ, ಚಿತ್ರಾನ್ನಕ್ಕೆ ಹಾಕ್ತೀವಿ, ಮತ್ತಿನ್ನೇನ್ ಮಾಡ್ತೀವಿ? ಟೊಮೊಟೊ ಜ್ಯೂಸ್ ಮಾಡ್ತೀವಿ, ಅವಲಕ್ಕಿಗೆ ಹಾಕ್ತೀವಿ, ಚಿತ್ರಾನ್ನಕ್ಕೆ ಹಾಕ್ತೀವಿ, ಇದಕ್ಕೆ ಉಪ್ಪಿಟ್ಟಿಗೆ ಹಾಕ್ತೀವಿ ಅಲ್ವಾ? ಈ ಟೊಮೊಟೊ ಬಂದು ಇದು ಯಾವ ಬಣ್ಣ ಇದೆ ಹೇಳಿ ನೋಡೋಣ? ಕೆಂಪು. ಕೆಂಪು. ಇಂಗ್ಲಿಷ್ ಅಲ್ಲಿ ನಾವು ಇದನ್ನ ರೆಡ್ ಅಂತೀವಿ. ಓಕೆನಾ ಮಕ್ಕಳ? ಈಗ ನಾವು ಟೊಮೊಟೊನ ಹಸಿದು ಸಹ ತಿನ್ಬೋದು, ಕಟ್ ಮಾಡ್ಕೊಂಡು ಸ್ಲೈಸ್ ಮಾಡ್ಕೊಂಡು ಸಂಜೆ ಸ್ನಾಕ್ಸ್ ಜೊತೆಗೆ ಸಹ ಟೊಮೊಟೊನ ತಿನ್ಬೋದು. ಇನ್ನೊಂದು ತರಕಾರಿ ಯಾವ್ದು ಗೊತ್ತಾ? ಅದು ನಮ್ ಕಣ್ಣಿಗೆ ತುಂಬಾ ಒಳ್ಳೇದು. ಅದನ್ನ ಹಂಗೆ ಹಸಿಯಾಗಿ ನಾವು ತಿನ್ಬಹುದು, ಚೆನ್ನಾಗಿ ತೊಳ್ಕೊಂಡು ತಿನ್ಬೇಕು. ಈ ತರಕಾರಿ ಯಾವ್ದು ನೋಡಿ ಹೇಳಿ ನೋಡೋಣ? ಕ್ಯಾರೆಟ್. ಇದು ಕ್ಯಾರೆಟ್. ನನಗೆ ಕ್ಯಾರೆಟ್ ಅಂದ್ರೆ ತುಂಬಾ ಇಷ್ಟ. ನಿಮ್ಗೆ? ಹೌದು, ನಿಮ್ಗೂ ಇಷ್ಟ ತಾನೆ? ಹಾಗಿದ್ರೆ ಎಲ್ಲಾರು ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಮತ್ತೆ ಕ್ಯಾರೆಟ್ ನ ಹಾಗೆ ತಿನ್ಬೋದು. ಕ್ಯಾರೆಟ್ ಇಂದ ಇನ್ನೇನ್ ಮಾಡ್ಬೋದು ನಾವು? ಹಲ್ವಾ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಕೋಸಂಬರಿ ಮಾಡ್ತಾರೆ, ಪಲಾವ್ಗೆ ಹಾಕ್ತಾರೆ, ಸಾಂಬಾರಿಗೆ ಹಾಕ್ತಾರೆ ಅಲ್ವಾ? ಎಷ್ಟೊಂದು ಉಪಯೋಗ ಇದೆಯಲ್ಲ ನೋಡಿ. ಈಗ ಇದು ಟೊಮೊಟೊ, ಇದು ಕ್ಯಾರೆಟ್. ಕಾಣಿಸ್ತಾ ಇದೆಯಾ? ಇವತ್ತು ನಾನು ನಿಮ್ ಮುಂದೆ 2 ತರಕಾರಿಗಳ ತೋರಿಸಿದೀನಿ. ಒಂದು ಟೊಮೊಟೊ, ಒಂದು ಕ್ಯಾರೆಟ್. ಥ್ಯಾಂಕ್ ಯು ಮಕ್ಕಳ. ಈಗ ನಾನು ನಿಮ್ಗೆ ನಿಮ್ ಮನೆಯಲ್ಲೇ ಇರೋ 5 ಸ್ಪೂನ್ ಅಲ್ಲಿ ನಾವು ನಂಬರ್ಸ್ ಹೇಳೋಣ. ಎಲ್ಲರಿಗೂ ನಂಬರ್ಸ್ ಬರುತ್ತೆ ಅಲ್ವಾ? ಓಕೆ,
ಈಗ ಕೌಂಟ್ ಮಾಡೋಣ ನಂಬರ್ಸು. 1 2 3 4 5. ಎಷ್ಟು ಸ್ಪೂನ್ ಇದೆ ಈಗ? 5 ಆದ್ರೆ 5. ಇದನ್ನೇ ಕನ್ನಡ ಹೇಳೋಣ. 1 2 3 4 5. ಎಷ್ಟು ಸ್ಪೂನ್ ಇದೆ ಇಲ್ಲಿ? 5 ಸ್ಪೂನ್ ಇದೆ. ಈಗ ಅದೇ ನಂಬರ್ನ ನಾವು ನಮ್ಮ ಬೆರಳಲ್ಲಿ ಕೌಂಟ್ ಮಾಡೋಣ. 1 2 3 4 5. ಇಲ್ಲಿ 5 ಸ್ಪೂನ್ ಇದೆ, ಇಲ್ಲಿ 5 ಬೆರಳಿದೆ. ಕಾಣಿಸ್ತಾ ಇದೆಯಾ ಮಕ್ಕಳ? ಈಗ ನಂಬರ್ಸ್ ಆಯ್ತಲ್ವಾ? ಇವತ್ತು ಮತ್ತಿನ್ನೇನ್ ಹೇಳೋಣ? ಬಣ್ಣಗಳ ಬಗ್ಗೆ ಹೇಳ್ಕೊಳ್ಳಾ? ಅದನ್ನ ನಾನೊಂದು ಚಿಕ್ಕದಾಗಿ ಒಂದು ಫ್ಲಾಶ್ ಕಾರ್ಡ್ ಅಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆನಾ? ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕಾರ್ಡು. ಇದು ಕೆಂಪು, ನೀಲಿ, ಹಸಿರು, ಹಳದಿ. ಕೆಂಪು, ನೀಲಿ, ಹಸಿರು, ಹಳದಿ. ಕಾಣಿಸ್ತಾ ಇದೆಯಾ ಮಕ್ಕಳ? ಬಣ್ಣಗಳ ಕಾರ್ಡು ನಿಮ್ಗೆ ಕಾಣಿಸ್ತಾ ಇದೆಯಾ? ಈಗ ಇದೇ ಕಾರ್ಡನ್ನ ನಾನು ಒಂದು ಆಕ್ಟಿವಿಟಿ ಮಾಡಿದ್ದೀನಿ. ನೋಡಿ, ಈ ಕೆಂಪು ಇಲ್ಲಿಗೆ ಹೊಂದಿಸೋಣ. ಕೆಂಪು ಹತ್ರ ಕೆಂಪು, ಹಸಿರು ಹತ್ರ ಹಸಿರು, ನೀಲಿ ಹತ್ರ ನೀಲಿ, ಹಳದಿ ಹತ್ರ ಹಳದಿ. ಕೆಂಪು, ನೀಲಿ, ಹಸಿರು, ಹಳದಿ. ಈ 4 ಬಣ್ಣಗಳ ಪರಿಚಯ ಇವತ್ತು ಮಾಡ್ಕೊಂಡಿದ್ದೀನಿ. ಧನ್ಯವಾದಗಳು ಮಕ್ಕಳ. ಓಕೆ, ನಾಳೆ ಸಹ ನಿಮ್ ಮುಂದೆ ನಾನು ಬರ್ತೀನಿ. ನಾಳೆ ಸಿಗೋಣ. ನಾಳೆನು ಕೆಲವೊಂದು ಆಕ್ಟಿವಿಟಿ ಮುಖಾಂತರ ನಿಮ್ ಮುಂದೆ ನಾನು ಬರ್ತೀನಿ. ಓಕೆ, ಬಾಯ್, ಟೇಕ್ ಕೇರ್. ಅಪ್ಪ ಅಮ್ಮ ಹೇಳಿದ ಮಾತು ಕೇಳ್ಬೇಕು. ಹೋಗಕ್ಕೂ ಮುಂಚೆ ನೀವು 5 ಸಲಿ ಓಂಕಾರ ಹೇಳಿ ನಮ್ಮ ಒಂದು ಈ ಆಕ್ಟಿವಿಟಿ ಮುಗಿಸೋಣ. ಓಂ